ಗುಡ್ ಮಾರ್ನಿಂಗ್, ಶುಭೋದಯ. ನಸರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಉದಯ ಕಾಲದ ಶುಭಾಭಿವಂದನೆಗಳ ಜೊತೆಯಲ್ಲಿ ಇವತ್ತು ನವೆಂಬರ್ 1ನೇ ತಾರೀಕಲ್ವಾ, ವಿಶೇಷವಾಗಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ನಿಮ್ಮೆಲ್ಲರಿಗೂ ಸದಾ ತಿಳಿಸ್ತಾ ಇದ್ದೇನೆ. ಈ ಕರ್ನಾಟಕ ರಾಜ್ಯಕ್ಕಾಗಿ, ಅದರ ಆಶೀರ್ವಾದಕ್ಕಾಗಿ, ಅದರ ರಕ್ಷಣೆಗಾಗಿ ಪ್ರಾರ್ಥಿಸುತ್ತಿರುವಂಥ ಎಲ್ಲ ಪ್ರಾರ್ಥನಾ ವೀರರಿಗೂ ಪ್ರತ್ಯೇಕವಾಗಿ ಈ 1ನೇ ತಾರೀಕಿನಂದು ಸಭೆಗಳಲ್ಲಿ ಕೂಟುಗಳನ್ನು ಏರ್ಪಡಿಸಿ ರಾಜ್ಯದ ಹಿತಕ್ಕಾಗಿ ಪ್ರಾರ್ಥನೆ ಮಾಡುತ್ತಿರುವಂಥ ನಿಮ್ಮೆಲ್ಲರಿಗೂ ದೇವರು ಆಶೀರ್ವಾದ ಮಾಡಲಿ. ಇನ್ನು ವಿಸ್ತಾರವಾದ ಬಾಗಿಲುಗಳನ್ನು ಪರಲೋಕದಿಂದ ದೇವರು ತೆರೆದು ನಿಮ್ಮನ್ನು, ನಿಮ್ಮ ಸೇವೆಗಳನ್ನು, ನಿಮ್ಮ ಕುಟುಂಬಗಳನ್ನು ಬಲಪಡಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಇವತ್ತು ನಾವು ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥಿಸದೆ ಹೋದರೆ ಖಂಡಿತವಾಗಿಯೂ ಪ್ರೀತಿಯುಳ್ಳ ದೇವಶನರೇ, ನಾವು ಅಕೃತಜ್ಞತರಾಗಿ ಇರುವ ಹಾಗೆ, ಒಂದು ವೇಳೆ ನಮ್ಮ ಮನಸ್ಸನ್ನು ಕಠಿಣ ಮಾಡಿಕೊಳ್ಳುವ ಹಾಗೆ ಇರುವುದಾದರೆ ದಯಮಾಡಿ ಇವತ್ತು ಸಮಯ ಸಿಕ್ಕರೆ ದೇವ ಸಮ್ಮುಖದಲ್ಲಿ ದೇವರ ಈ ರಾಜ್ಯವನ್ನು ನೀನು ನಮಗೆ ಕೊಟ್ಟಿದ್ದಿ, ಈ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಜನರನ್ನು, ನಮ್ಮ ಆತ್ಮೀಯರನ್ನು, ನಮ್ಮ ಸಂಬಂಧಿಕರನ್ನು, ದೇವರ ಕರ್ತನೆ, ನಮ್ಮ ರಾಜಕಾರಣಿಗಳನ್ನು, ನಮ್ಮ ಎಲ್ಲ ಮಾನವ ಕುಲಕೋಟಿಗಳನ್ನು ರಕ್ಷಿಸಿ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ. ಇವತ್ತು ದೇವರು ಕೊಡುತ್ತಿರುವಂಥ ಶ್ರೇಷ್ಠವಾದಂಥ ವಾಗ್ದಾನ, ಈ ತಿಂಗಳಿನ ವಾಗ್ದಾನ, ಅದ್ಭುತವಾದಂಥ ವಾಗ್ದಾನ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 33ನೇ ವಚನ. ಎಲ್ಲದಕ್ಕಿಂತ ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡ್ರಿ, ಅದರ ಹಿಂದೆ ಎಲ್ಲವೂ ಒದಗಿ ಬರುತ್ತದೆ. ಹೌದು ಪ್ರೀತಿಯುಳ್ಳ ದೇವಶನರೇ, ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸ್ತೇನೆ. ಪ್ರಾರ್ಥನೆ ಅಂದರೆ ವೈಯಕ್ತಿಕವಾಗಿ ನನ್ನ ಕುಟುಂಬ, ನನ್ನ ಮಕ್ಕಳು, ನನಗೆ ಮನೆ ಬೇಕು, ನನ್ನ ಮಕ್ಕಳ ವಿದ್ಯಾಭ್ಯಾಸ ಸರಿ ಹೋಗಬೇಕು, ಅನೇಕ ವಿಧವಾದಂಥ ರೇಷನ್ ಲೀಸ್ಟ್ ಥರ ನಾವು ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ತಂದು ನಮ್ಮ ಬೇಡಿಕೆಗಳನ್ನು ದೇವರ ಮುಂದೆ ನಾವು ಇಡುತ್ತೇವೆ. ಇಡೋದು ತಪ್ಪಲ್ಲ, ಆದರೆ ದೇವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಅದಕ್ಕಿಂತಲೂ ಮಿಗಿಲಾದಂಥ ಪ್ರಾರ್ಥನೆ ಯಾವುದು ಎಂಬುದಾಗಿ ನೆನೆಸುವಾಗ, ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವಂಥದ್ದು. ನನ್ನ ಆತ್ಮಿಕತೆ ಬದುಕಿನಲ್ಲಿ ನೋಡುವಂಥ ಸಂದರ್ಭದಲ್ಲಿ ಯಾವತ್ತೂ ಸಹ ನಾನು ವೈಯಕ್ತಿಕವಾಗಿ ನನಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳಲಿಲ್ಲ. ನನ್ನ ಮಕ್ಕಳಿಗಾಗಲಿ ಅಥವಾ ನನ್ನ ಕುಟುಂಬಕ್ಕಾಗಲಿ ಅಥವಾ ನನ್ನ ಮನೆಗಾಗಲಿ ಬೇಕಾದಂಥ ಅಗತ್ಯತೆಗಳಿಗೋಸ್ಕರವಾಗಿ ನಾನು ಪ್ರಾರ್ಥನೆಯನ್ನು ಮೊದಲು ಮಾಡೋದೇ ಇಲ್ಲ. ಎಲ್ಲದಕ್ಕಿಂತ ಮೊದಲು ದೇವರ ರಾಜ್ಯ ನೀತಿಗಾಗಿ ನನ್ನ ಮನಸ್ಸು ತವಕಪಡುತ್ತದೆ. 10 ವಿಶೇಷವಾದಂಥ ಪ್ರಾರ್ಥನೆಗಳನ್ನು ನಾನು ಸಲ್ಲಿಸಿದ ನಂತರವೇ ಬೇರೆ ವಿಧವಾದಂಥ ಪ್ರಾರ್ಥನೆಗಳಿಗೆ ನಾನು ಹೋಗ್ಲಿಕ್ಕಿದೆ. ದೇವರೇ, ನಮ್ಮ ಭಾರತ ದೇಶವನ್ನು ನೀನು ಉಜ್ಜೀವಿಸಗೊಳಿಸಪ್ಪ. ಭಾರತ ದೇಶದ ಜನರನ್ನು ದೇವರೇ ನೀನು ರಕ್ಷಿಸಪ್ಪ. ನಶಿಸಿ ಹೋಗ್ತಿರುವಂಥ ಆತ್ಮಗಳನ್ನು ದೇವರೇ ನೀನು ರಕ್ಷಿಸದೆ ಹೋದರೆ ಮತ್ತಾರು ರಕ್ಷಿಸುತ್ತಾರೆ? ನಮ್ಮ ದೇಶದಲ್ಲಿ ದೇವರೇ ಕರ್ತನೆ ಬೆಳೆದು ನಿಂತಿರುವಂಥ, ಬೆಳ್ಳಗೆ ಕರ್ತನೆ ನಿಂತಿರುವಂಥ ಈ ಕೊಯ್ಲುಗಳನ್ನು ಕೊಯ್ಯುವುದಕ್ಕಾಗಿ ಸೇವಕರುಗಳನ್ನು ದೇವರೇ ನಿನ್ನ ಕರಿಯಪ್ಪ. ದೇವರೇ ಕರ್ತನೆ ಸ್ವಾಮಿ, ನಮ್ಮ ಭಾರತ ದೇಶದ ರಾಜ್ಯ ಸರ್ಕಾರಗಳು, ದೇಶದಲ್ಲಿ ಸರ್ಕಾರಗಳು ದೇವರ ಕರ್ತನೆ ಕ್ರೈಸ್ತ ವಿರೋಧಿ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳದ ರೀತಿಯಲ್ಲಿ ದೇವಕರ್ತನೆ ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳಲ್ಲಿ ದೇವರ ಕರ್ತನೆ ಶುಭವಾರ್ತೆಯ ಬಾಗಿಲುಗಳನ್ನು ನೀನು ತೆರೆಯ ಮಾಡಪ್ಪ. ಯೇಸುವಿನ ನಾಮದಲ್ಲಿ ದೇವರ ಕರ್ತನೆ ಸ್ವಾಮಿ, ಎಲ್ಲ ಮಂತ್ರಿಗಳು, ಎಲ್ಲ ರಾಜಕಾರಣಿಗಳು, ಎಲ್ಲ ರೈತರು, ಎಲ್ಲ ಬಡವರು, ಎಲ್ಲ ಕೂಲಿ ಕಾರ್ಮಿಕರು ದೇವರ ಕರ್ತನೆ ಸ್ವಾಮಿ ರಕ್ಷಣೆ ಹೊಂದಲಿ. ದೇವ ಕರ್ತನೆ, ನಿನ್ನ ಸಂಕಲ್ಪಗಳು ನಮ್ಮ ದೇಶದಲ್ಲಿ ನೆರವೇರಲಿ, ನಿನ್ನ ಚಿತ್ತ ನಮ್ಮ ದೇಶದಲ್ಲಿ ನೆರವೇರಲಿ, ಒಬ್ಬನಾದರೂ ನಾಶವಾಗಬಾರದು ಎಂಬುದಾಗಿ ಹೇಳಲ್ಪಟ್ಟಂತ ನಿನ್ನ ದೈವೋಕ್ತಿಗಳು ಕರ್ತನೆ ನಾವು ಕಣ್ಣಾರೆ ಕಾಣುವಂತೆ ನೀನು ಕೃಪೆ ಮಾಡಪ್ಪ. ದೇವರ ಕರ್ತನೆ, ನಮ್ಮ ಭಾರತ ದೇಶದ ಮೇರೆಯಲ್ಲಿ ಇರುವಂತಹ ಕರ್ತನೆ ಸ್ವಾಮಿ ಆರ್ಮಿ, ನೇವಿ, ಏರ್ಫೋರ್ಸನ್ನು ದೇವರ ಅದರ ನಾಯಕರನ್ನು ದೇವರ ಅದರಲ್ಲಿ ಕೆಲಸ ಮಾಡುವಂಥ ಎಲ್ಲ ಸೈನಿಕರನ್ನು ರಕ್ಷಿಸಪ್ಪ. ದೇವರೇ ಕರ್ತನೆ ಸ್ವಾಮಿ, ನಮ್ಮ ದೇಶ ದೇವರೇ, ನಮ್ಮ ರಾಜ್ಯ ದೇವರೇ ಉಜ್ಜೀವನಕ್ಕೆ ದೇವರೇ ಒಂದು ಗುರುತಾಗಬೇಕು. ಎಲ್ಲ ಸೇವಕರುಗಳನ್ನು, ಎಲ್ಲ ಸೇವಕರುಗಳ ಕುಟುಂಬಗಳನ್ನು, ಎಲ್ಲ ಸಭೆಗಳನ್ನು ದೇವರೇ ಉಜ್ಜೀವಿಸ ಮಾಡು ಎಂಬುದಾಗಿಯೇ ನನ್ನ ಮೊದಲ ಪ್ರಾರ್ಥನೆಗಳು. ಈ 10 ಪ್ರಾರ್ಥನೆಗಳ ನಂತರವೇ ಬೇರೆ ಸಂಗತಿಗಳ ವಿಷಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹೌದು ಪ್ರೀತಿಯುಳ್ಳ ದೇವಶನರೇ, ನಿನ್ನ ಬದುಕಿನಲ್ಲಿ ನಾವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡುವುದಾದರೆ ದೇವರು ಎಲ್ಲವನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾನೆ. ನನ್ನ ಜೀವಿತದ ಆತ್ಮಿಕತೆ ಅನುಭವದಲ್ಲಿ ನಾನು ಗಮನಿಸಿದಂಥ ಒಂದು ಸಂಗತಿ, ನನಗಾಗಿ ನಾನು ಏನು ಪ್ರಾರ್ಥನೆ ಮಾಡಲಿಲ್ಲ, ಆದರೆ ನನಗಾಗಿ ಬೇಕಿರುವಂಥ ಎಲ್ಲ ಸಂಗತಿಗಳನ್ನು
ನಾನು ನಿರೀಕ್ಷಿಸುವುದಕ್ಕಿಂತಲೂ, ನಾನು ಯೋಚಿಸುವುದಕ್ಕಿಂತಲೂ, ನಾನು ಊಹಿಸುವುದಕ್ಕಿಂತಲೂ ದೇವರು ನನ್ನ ಆತ್ಮಿಕತೆ ಬದುಕಿನಲ್ಲಿ ಆತನು ಅನುಗ್ರಹಿಸ್ತಾ ಇದ್ದಾನೆ. ನಾನು ಅನೇಕ ಸಂದರ್ಭಗಳಲ್ಲಿ ನಾನು ಆಶ್ಚರ್ಯ ಪಡುತ್ತೇನೆ. ನಾನು ಕೇಳದೆ, ನಾನು ಊಹಿಸದೇ ಇರುವಂಥ ಸಂಗತಿಗಳು ನನ್ನ ಬದುಕಿನಲ್ಲಿ ಜರುಗುವಾಗ ನಾನು ದೇವರಿಗೆ ಕೇಳ್ತೇನೆ, ಇದು ನನಗೆ ಬೇಕಂತ ನಾನು ಕೇಳಲಿಲ್ಲಲ್ಲ ಯೇಸಪ್ಪ, ಇದಕ್ಕಾಗಿ ನಾನು ಪ್ರಾರ್ಥನೆ ಮಾಡಲಿಲ್ವಲ್ಲ, ಇದು ನನ್ನ ಅವಶ್ಯಕತೆ ಇದೆ ಎಂಬುದಾಗಿ ನಿನಗೆ ಹೇಗೆ ಗೊತ್ತಾಯಿತು, ನಿನಗೆ ಹೇಗೆ ನನ್ನ ಎಲ್ಲ ಅಗತ್ಯತೆಗಳು ಈ ರೀತಿಯಾಗಿ ಬೇಕು ಎಂಬುದಾಗಿ ವೈಯಕ್ತಿಕವಾಗಿ ಪ್ರೀತಿಯುಳ್ಳ ದೇವರೇ, ನಾನು ನೆನೆಸುವುದಕ್ಕಿಂತಲೂ ಎಲ್ಲವನ್ನ ದೇವರು ಇದುವರೆಗೆ ನನಗೆ ಕೊಟ್ಟಿದ್ದಾನೆ. ವೈಯಕ್ತಿಕವಾಗಿ ನನ್ನ ಬದುಕಿನಲ್ಲಿ ಯಾವತ್ತು ಹಣ ನನಗೆ ಬೇಕು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಲೇ ಇಲ್ಲ. ಇದುವರೆಗೂ ನನಗೆ ಇಷ್ಟು ಅಮೌಂಟ್ ಬೇಕಾಗಿದೆ ಎಂಬುದಾಗಿ ನಾನು ದೇವರ ಹತ್ತಿರ ನಾನು ಪ್ರಾರ್ಥನೆ ಮಾಡಲಿಲ್ಲ. ಆ ದಿನಕ್ಕೆ, ಆ ಸೇವೆಗೆ ವೈಯಕ್ತಿಕವಾಗಿ ನನಗೆ ಎಲ್ಲ ಸಂಗತಿಗಳನ್ನು ದೇವರು ಇವತ್ತು ಫುಲ್ಫಿಲ್ ಮಾಡುತ್ತಾ ಬರ್ತಾ ಇದ್ದಾನೆ, ಬಂದಿದ್ದಾನೆ. ಇದಕ್ಕೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು. ಚಿಕ್ಕ ಚಿಕ್ಕ ವಿಷಯಗಳು ಸಹ ನನ್ನ ಜೀವಿತದಲ್ಲಿ ಬೆಳಗಿನ ಜಾವದಲ್ಲಿ ಅವಸರವಾಗಿ ಸೇವೆಯನ್ನು ಪ್ರಾರಂಭ ಮಾಡುವಾಗ, ಕೂಟಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ವೇಳೆ ಇದು ನನಗೆ ತಿನ್ನಬೇಕು, ಇಂಥದ್ದು ನನಗೆ ಬೇಕು, ಅವಶ್ಯಕತೆಗಳು ಆಗಿದೆ, ನನಗೆ ಇಂಥದ್ದು ಬೇಕು ಎಂಬುದಾಗಿ ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೇನೆ, ಇದು ನನಗೆ ಸಿಗಲಿಲ್ವಲ್ಲ ಅಂತ. ರಾತ್ರಿ ಮಲಗುವುದರ ಒಳಗಾಗಿ ಯಾವುದೋ ಒಂದು ಮನೆಯಲ್ಲಿ, ಯಾವುದೋ ಒಂದು ಸ್ಥಳದಲ್ಲಿ, ಯಾವುದೋ ಒಂದು ಪರಿಸ್ಥಿತಿಗಳಲ್ಲಿ ದೇವರು ಅದನ್ನು ತಯಾರು ಮಾಡಿ ನನ್ನ ಕಣ್ಣು ಮುಂದೆ ಜನರು ತಂದಿಡುವಂಥ ಸಂದರ್ಭದಲ್ಲಿ ನನಗೆ ಆಶ್ಚರ್ಯವಾಗುತ್ತದೆ. ನಿಮ್ಮ ಬದುಕಿನಲ್ಲೂ ಸಹ ಅನೇಕ ವೇಳೆ ನೀವು ಆಸೆ ಪಡ್ತೀರಿ, ಅದನ್ನು ತಿನ್ನಲಿಕ್ಕಾಗದೆ ಅಥವಾ ವೈಯಕ್ತಿಕವಾಗಿ ಅನುಭವಿಸಲಿಕ್ಕಾಗದೆ, ಅದನ್ನು ಊಹಿಸಲಿಕ್ಕೆ ಆಗದೆ, ಇದು ಬಿಡು, ಹೋಗಲಿ, ನನಗೆ ಸಿಗೋದಿಲ್ಲ ಎಂಬುದಾಗಿ ಒಂದು ವೇಳೆ ನೀವು ಅಂದ್ಕೊಳ್ತೀರಿ. ಆದರೆ ದೇವಾದಿ ದೇವನು ಅವತ್ತು ಅದನ್ನು ಕೊಡುವಾಗ ಎಷ್ಟು ಸಂತೋಷ ಪಡ್ತೀರಿ. ಹೌದು, ದೇವರ ಸನ್ನಿಧಾನದಲ್ಲಿ ದೇವರ ರಾಜ್ಯ ನೀತಿಗಾಗಿ ತವಕ ಪಡುವಂತಹ ವ್ಯಕ್ತಿಗಳಿಗೆ ಕೊರತೆ ಇರುವುದಿಲ್ಲ. ದೇವರ ರಾಜ್ಯ ನೀತಿಗಾಗಿ ತವಕ ಪಡುವಂತಹ ವ್ಯಕ್ತಿಗಳ ಬದುಕಿನಲ್ಲಿ ಎಷ್ಟೇ ಆತ್ಮಿಕವಾದಂತಹ ಹೋರಾಟಗಳಿರುವುದಾದರೂ ಅದು ಹೋರಾಟಗಳು ಎಂಬುದಾಗಿ ಅನಿಸಿಕೊಳ್ಳೋದಿಲ್ಲ. ಯೇಸುವಿನ ನಾಮದಲ್ಲಿ ವೈಯಕ್ತಿಕವಾದಂಥ ನಿಮ್ಮ ಬದುಕಿನಲ್ಲಿ ಪ್ರೀತಿಯುಳ್ಳ ದೇವರೇ, ಇವತ್ತಿನಿಂದ ನಿಮ್ಮ ಸೇವಾ ಕ್ಷೇತ್ರದಲ್ಲಿ ಈ ರಾಜ್ಯದ ಹಿತಕ್ಕಾಗಿ, ಈ ರಾಜ್ಯದ ರಕ್ಷಣೆಗಾಗಿ, ನಮ್ಮ ನಾಡಿನಲ್ಲಿರುವಂಥ 7.5 ಕೋಟಿ ಜನರಿಗಾಗಿ ದೇವರೇ ಕರ್ತನೆ, ನಿನ್ನ ರಾಜ್ಯ ನಮ್ಮ ರಾಜ್ಯದಲ್ಲಿ ಸ್ಥಾಪಿತವಾಗಲಿ. ನಿನ್ನ ಪ್ರೀತಿ, ನಿನ್ನ ಸಮಾಧಾನ, ನಿನ್ನ ಪರಿಶುದ್ಧಾತ್ಮನ ಕಾರ್ಯಗಳು ನಮ್ಮ ರಾಜ್ಯದಲ್ಲಿ ನೆರವೇರಲಿ. ದೇವರೇ ಕರ್ತನೆ, ಈ ರಾಜ್ಯವನ್ನು ಸುಭಿಕ್ಷೆಯ ರಾಜ್ಯವಾಗಿ ಮಾರ್ಪಡಿಸು. ಇಲ್ಲಿ ನಡೆಯುವಂಥ ಎಲ್ಲ ಅಂಧಕಾರದ ಕ್ರಿಯೆಗಳು, ಭ್ರಷ್ಟಾಚಾರದ ಕ್ರಿಯೆಗಳು, ಮೂಢನಂಬಿಕೆಯ ಕ್ರಿಯೆಗಳು, ಪಾಪದ ಕ್ರಿಯೆಗಳು, ಶಾಪದ ಕ್ರಿಯೆಗಳು, ದೇವ ಕರ್ತನೆ ಸ್ವಾಮಿ, ಎಲ್ಲ ದರಿದ್ರವನ್ನು ತಂದೊಡ್ಡುವಂಥ ಕರ್ತನೆ ಕ್ರಿಯೆಗಳು, ವಾಯುಮಂಡಲದ ಶಕ್ತಿಗಳು, ಪಾತಾಳದ ಕ್ರಿಯೆಗಳು, ಮಾಟಮಂತ್ರದ ಶಕ್ತಿಗಳನ್ನು ದೇವರೇ ಕರ್ತನೆ ದೂರ ಸರಿಸಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ ನಿನಗೆ ಬೇಕಾದಂಥ ಎಲ್ಲ ಸಂಗತಿಗಳನ್ನು ದೇವರು ತುಂಬಿ ತುಳುಕುವ ಅನುಭವದಲ್ಲಿ ನಿನ್ನನ್ನು ನಡೆಸುವಂತವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಎಲಿಷನ ಬಳಿನಲ್ಲಿ ಒಬ್ಬ ವಿಧವೆ ಬಂದು ಕೇಳ್ತಾಳೆ, ಇಗೋ ನನ್ನ ಗಂಡನು ಸಾಲ ಮಾಡಿ ಸತ್ತು ಹೋದನು, ಆದರೆ ಅವನು ಸತ್ತು ಹೋದಂಥ ಸಂದರ್ಭದಲ್ಲಿ ಸಾಲ ಮಾಡಿದನು, ಆದರೆ ಅವರು ಬಂದು ನನ್ನ ಮಕ್ಕಳನ್ನು ಹಿಡಿದುಕೊಂಡು ಹೋಗುವುದಕ್ಕೆ ಸಿದ್ಧರಾಗಿದ್ದಾರೆ, ಏನು ಮಾಡಲಿ ಅಯ್ಯ ಎಂಬುದಾಗಿ ಕೇಳುವಾಗ ನಾಕೆ ಸ್ತೋತ್ರವಾಗಲಿ. ಎಲಿಷನು ಕೇಳುವಂಥ ಸಂಗತಿ ಏನು ಗೊತ್ತಾ? ಅಮ್ಮ, ನಿನ್ನ ಬಳಿನಲ್ಲಿ ಏನಿದೆ? ನನ್ನ ಹತ್ರ ಏನಿಲ್ಲ ಅಂತ ಅವಳು. ನಿನ್ನ ಬಳಿನಲ್ಲಿ ಏನಿದೆ ಹೇಳು. ಸ್ವಲ್ಪ ಮಾತ್ರ ಎಣ್ಣೆ ಇದೆ, ಹೋಗು, ನಾನು ಇದನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ, ಈ ಎಣ್ಣೆಯನ್ನು ಪಾತ್ರೆಯಲ್ಲಿ ಹಾಕು ಎಂಬುದಾಗಿ. ಹಾಕಿದ ತಕ್ಷಣ ಆ ಪಾತ್ರೆ ತುಂಬುತ್ತದೆ, ಮತ್ತೆ ಓಡಿ ಬರ್ತಾಳೆ. ಮತ್ತೇನು ಮಾಡಲಿ? ಪಕ್ಕದ ಮನೆಯವರ ಪಾತ್ರೆ, ಊರಿನಲ್ಲಿರುವಂತಹ ಜನರ ಪಾತ್ರೆ, ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಜನರ ಪಾತ್ರೆಗಳನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಹಾಕು ಎಂಬುದಾಗಿ ಹೇಳುವಾಗ ದನಾಕ್ಕೆ ಸ್ತೋತ್ರವಾಗಲಿ, ಆ ಎಲ್ಲ ಪಾತ್ರೆಗಳು ತುಂಬುತ್ತದೆ. ಆ ತುಂಬಿದ ನಂತರ ಯೇಸುವಿನ ನಾಮದಲ್ಲಿ ಹೇಳ್ತಾನೆ, ಇದನ್ನು ಮಾರಿ ನಿನ್ನ ಸಾಲವನ್ನು ತೀರಿಸಿ ಉಳಿದಂಥ ಆ ಹಣದಿಂದ ನಿನ್ನ ಜೀವಿತವನ್ನು ಸಾಗಿಸಿಕೊ ಎಂಬುದಾಗಿ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಎಂಬುದಾಗಿ ನೆನೆಸುವಾಗ, ಪ್ರಾರ್ಥನೆ ಜೀವಿತ ಎನ್ನುವುದು ಬರೀ ನಮ್ಮ ತೃಪ್ತಿಗಾಗಿ ಮಾತ್ರವಲ್ಲ ಪ್ರೀತಿಯುಳ್ಳ ದೇವರೇ. ನಮ್ಮ ಪ್ರಾರ್ಥನೆ ಮುಗಿದ ನಂತರ, ನಮ್ಮ ಕುಟುಂಬಕ್ಕೆ ಬೇಕಾದಂಥ ಪ್ರಾರ್ಥನೆಗಳು ಮುಗಿದ ನಂತರ ಪಕ್ಕದ ಮನೆಯವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು, ನಮ್ಮ ಊರಿನವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನೋಡಿ, ತುಂಬಿ ತುಳುಕುವಂಥ ಅನುಭವ. ದೇವರು, ನಾವು ನಂಬಿದಷ್ಟು ದೇವರ ಮಹಿಮೆಯನ್ನು ಸುರಿಸುತ್ತಲೇ ಇರ್ತಾನೆ. ನಾವು ಪ್ರಾರ್ಥಿಸಿದಷ್ಟು ದೇವರ ಆತ್ಮಗಳನ್ನು ರಕ್ಷಿಸುತ್ತಲೇ ಇರ್ತಾನೆ. ನಾವು ಎಷ್ಟು ಬಲವಾಗಿ ಪ್ರಾರ್ಥಿಸ್ತೇವೋ ಆ ಪ್ರಾಂತ್ಯಗಳು ತುಂಬಿ ತುಳುಕುವ ರೀತಿಯಲ್ಲಿ ದೇವರು ತನ್ನ ಕಾರ್ಯವನ್ನು ನಡೆಸ್ತಾನೆ ಇರ್ತಾನೆ. ನಮ್ಮ ನಿರೀಕ್ಷೆಗೂ ಮೀರು ಅದ್ಭುತಗಳನ್ನು ಆತನು ಮಾಡುತ್ತಲೇ ಇರ್ತಾನೆ.
ಆ ತಾಯಿ ತನ್ನ ಮನೆಯ ಪಾತ್ರೆಗಳನ್ನು ಮಾತ್ರ ಸೀಮಿತವಾಗದ ಸೇವಕನು ಹೇಳುವ ರೀತಿಯಲ್ಲಿ ಪಕ್ಕದ ಮನೆ, ಅಕ್ಕಪಕ್ಕದಲ್ಲಿರುವಂಥ ಮನೆ, ಬೀದಿನಲ್ಲಿರುವಂಥ ಮನೆ, ಊರಿನವರೆಲ್ಲರ ಪ್ರಾರ್ಥನೆಗಳನ್ನು ತೆಗೆದುಕೊಂಡು ಬಂದು ತುಂಬಿಸ್ತಾಳೆ. ಇವತ್ತು ನಮ್ಮ ಪ್ರಾರ್ಥನಾ ಜೀವಿತ ಹೇಗಿರಬೇಕು ಗೊತ್ತಾ? ನಾವು ತೃಪ್ತಿಯಾದ ನಂತರ ನಮ್ಮ ತೃಪ್ತಿ ಅಷ್ಟಕ್ಕೆ ನಿಂತುಕೊಳ್ಳದ ರೀತಿಯಲ್ಲಿ ನಮ್ಮ ಪಕ್ಕದ ಮನೆಯವರಿಗಾಗಿ ಪ್ರಾರ್ಥನೆ ಮಾಡಬೇಕು, ನಮ್ಮ ಬೀದಿಯವರಿಗಾಗಿ ಪ್ರಾರ್ಥನೆ ಮಾಡಬೇಕು, ನಮ್ಮ ಸುತ್ತಮುತ್ತಲಿರುವಂಥ ಜನರಿಗಾಗಿ ಪ್ರಾರ್ಥನೆ ಮಾಡಬೇಕು, ನಮ್ಮ ಊರಿನವರಿಗಾಗಿ, ನಮ್ಮ ಜಿಲ್ಲೆಯವರಿಗಾಗಿ, ನಮ್ಮ ತಾಲೂಕಿನವರಿಗಾಗಿ, ನಮ್ಮ ರಾಜ್ಯದವರಿಗಾಗಿ, ಹೊರ ರಾಜ್ಯದವರಿಗಾಗಿ, ದೇಶಕ್ಕಾಗಿ, ಪ್ರಪಂಚದ ಎಲ್ಲ ಸಂಗತಿಗಳಿಗಾಗಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಗೆ ಯಾವತ್ತೂ ಸದಾ ಪುಲಿಸ್ ಸ್ಟಾಪನ್ನು ಇಡಬೇಡ್ರಿ. ದೇವರ ರಾಜ್ಯದ ವಿಸ್ತರಣೆಗಾಗಿ ದೇವರು ನಿನ್ನನ್ನು ಬಲಪಡಿಸುವುದಾದರೆ, ನಿನ್ನನ್ನೇ ಒಂದು ಆಯುಧವನ್ನಾಗಿ ದೇವರು ಆರಿಸಿಕೊಂಡಿರುವುದಾದರೆ, ಪ್ರಾರ್ಥನೆಗೋಸ್ಕರವಾಗಿ ನಿನ್ನ ಬದುಕಿನಲ್ಲಿ ದೇವರು ಪ್ರತ್ಯೇಕವಾಗಿ ಅನೇಕರ ಸಂಗತಿಗಾಗಿ ಪೌಳಿ ಒಡಕಿನಲ್ಲಿ ನಿಂತುಕೊಳ್ಳಬೇಕೆಂಬುದಾಗಿ ನಿನಗೆ ನಿರೀಕ್ಷೆ ಇಟ್ಟು ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡಿರುವುದಾದರೆ ನಿನ್ನ ಪ್ರಾರ್ಥನೆ ನಿಂತು ಹೋಗಬಾರದು. ಬೈಬಲ್ ಹೇಳ್ತದೆ, ಎಲ್ಲ ತುಂಬಿದ ನಂತರ ಎಣ್ಣೆ ಸಹ ಉಕ್ಕುವುದು ನಿಂತು ಹೋಯಿತು ಎಂಬುದಾಗಿ. ಆದರೆ ಬೈಬಲ್ ಹೇಳ್ತದೆ, ಕೊನೆ ತನಕ ಎಡೆ ಬಿಡದೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಬೇಕೆಂಬುದಾಗಿ. ಈ H&M ಜೀಸಸ್ ಫೇತ್ ಮಿನಿಸ್ಟ್ರಿಯ ಮುಖ್ಯವಾದಂತಹ ಒಂದು ದರ್ಶನವೇ ಕರ್ನಾಟಕ ರಾಜ್ಯದ ಒಂದು ರಕ್ಷಣೆಯಾಗಿದೆ. ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ವೈಯಕ್ತಿಕವಾದ ಅಭಿವೃದ್ಧಿಗಾಗಿ ನಾವು ದೇವರ ಸನ್ನಿಧಾನದಲ್ಲೇ ನಿಂತಿಲ್ಲ. ಸತತವಾಗಿ 30 ವರ್ಷಗಳ ಕಾಲ ನಮ್ಮ ರಾಜ್ಯದ ರಕ್ಷಣೆಗಾಗಿಯೇ ದೇವರ ಸಮ್ಮುಖದಲ್ಲಿ ನಾನು, ನನ್ನ ಮಕ್ಕಳು, ನನ್ನ ಕುಟುಂಬ ಪ್ರಾರ್ಥನೆ ಮಾಡ್ತೇನೆ. ನಾನು, ನನ್ನ ಮನೆಯವರು, ನನ್ನ ಸಭೆಯವರ ದರ್ಶನ, ಆ ದರ್ಶನ ಈ ರಾಜ್ಯದ ದರ್ಶನವಾಗಬೇಕೆಂಬುದಂತ ಕುತೂಹಲದಿಂದ ದೇವರನ್ನು ನಾವು ಎದುರು ನೋಡ್ತಾ ಇದ್ದೇವೆ. ದೇವರೇ ಕರ್ತನೆ ಸ್ವಾಮಿ, ನಮ್ಮ ಬದುಕಿನಲ್ಲಿ ನಿನ್ನ ರಾಜ್ಯ ನೀತಿಗಾಗಿ ನಾವು ಬದುಕಬೇಕು, ನಿನ್ನ ಸೇವೆಯನ್ನೇ ಮಾಡಬೇಕು. ನಾವು ಎಲ್ಲೇ ಇದ್ದರೂ, ಎಲ್ಲೇ ಕರ್ತನೆ ಸ್ವಾಮಿ ನಾವು ವಾಸವಾಗ್ತಾ ಇದ್ದರು, ಎಲ್ಲೇ ಪ್ರಯಾಣ ಮಾಡ್ತಿರುವುದಾದರೂ ಕಣ್ಣಿಗೆ ಕಾಣುತ್ತಿರುವಂಥ ಜನರು ನರಕದ ಬಾಗಿಲಿಂದ ತಪ್ಪಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾನೆ ಇದ್ದೇವೆ. ನೀವು ಸದಾ ನಮ್ಮ ಜೊತೆನಲ್ಲಿ ಸೇರಿ ಪ್ರಾರ್ಥಿಸಿರಿ. ಪ್ರೀತಿಯ ದೇವಜನರೇ, ನಿಮ್ಮ ಬದುಕಿನಲ್ಲಿ ನೀವು ತೃಪ್ತಿಯಾದ ಜೀವಿತವನ್ನು, ಸಮೃದ್ಧಿ ಭರಿತವಾದಂಥ ಜೀವಿತವನ್ನು, ಅಭಿಷೇಕವುಳ್ಳ ಜೀವಿತವನ್ನು, ಅಭಿವೃದ್ಧಿ ಭರಿತವಾದಂಥ ಜೀವಿತವನ್ನು, ಮಹಿಮೆಯುಳ್ಳ ಜೀವಿತವನ್ನು ನೀವು ನಡೆಸಬೇಕಂದ್ರೆ ದೇವರ ಸನ್ನಿಧಾನದಲ್ಲಿ ಈ ವಾಗ್ದಾನ ಇವತ್ತು ಈ ತಿಂಗಳು ಪೂರ್ತಿ ಮಾತ್ರವಲ್ಲ, ನಿಮ್ಮ ಜೀವಿತ ಕಾಲವೆಲ್ಲ ಇದನ್ನು ನಿಮ್ಮ ಹೃದಯದಲ್ಲಿ, ನಿಮ್ಮ ಬೆಡ್ರೂಮ್ನಲ್ಲಿ, ನಿಮ್ಮ ಮನಸ್ಸಿನಲ್ಲಿ ವೈಯಕ್ತಿಕವಾಗಿ ಬರೆದಿಟ್ಟುಕೊಳ್ಳ್ರಿ. ನಾನು ಬದುಕಿ ಉಳಿದಿರುವ ಎಲ್ಲ ದಿನಗಳು ಈ ಲೋಕದಲ್ಲಿ ನಾನು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾನು ತವಕ ಪಡುತ್ತೇನೆ. ದೇವರ ರಾಜ್ಯವನ್ನು ವಿಸ್ತರಿಸುವುದೇ ನನ್ನ ಪ್ರಾಮುಖ್ಯವಾದ ದರ್ಶನ ಎಂಬುದಾಗಿ ಒಂದು ವೇಳೆ ನೀವು ಬರೆದಿಟ್ಟುಕೊಳ್ಳುವುದಾದರೆ ನಿಮ್ಮ ಬದುಕಿನಲ್ಲಿ ರಾಜಾದಿ ರಾಜನೇ, ದೇವಾದಿ ದೇವನೇ ತನ್ನ ಮಹಿಮೆಯೊಡನೆ ನಿಮ್ಮನ್ನು ಆಳ್ವಿಕೆ ಮಾಡುತ್ತಾನೆ, ನಿನ್ನ ಬಲದಿಂದ ತುಂಬಿಸುತ್ತಾನೆ, ಅಭಿಷೇಕದಿಂದ ತುಂಬಿಸುತ್ತಾನೆ. ಈ ರಾಜ್ಯದ ಹಿತ ನಿನ್ನ ಹಿತವಾಗಿ, ದೇಶದ ಹಿತ ನಿನ್ನ ಹಿತವಾಗಿ, ಪ್ರಪಂಚದಲ್ಲಿರುವಂಥ ಜನರ ಸುಕ್ಷೇಮ ನಿನ್ನ ಸುಕ್ಷೇಮವಾಗಿ ಅದು ಮಾರ್ಪಡಿಸುವಂಥದ್ದಾಗಿದೆ. ಈ ನವೆಂಬರ್ 1ನೇ ತಾರೀಕಿನ ಎಲ್ಲ ಆಶೀರ್ವಾದಗಳು ನಿಮಗೆ ದೇವರು ಅನುಗ್ರಹಿಸಲಿ ನಿಮಗಾಗಿ ಒಂದು ಪ್ರಾರ್ಥನೆ ಮಾಡುತ್ತೇನೆ. ವಿಶೇಷವಾದಂಥ ಈ ನವೆಂಬರ್ 1ನೇ ತಾರೀಕು ಮಾತ್ರ ನಮ್ಮ ಪ್ರಾರ್ಥನೆ ಜೀವಿತ ನಮ್ಮ ರಾಜ್ಯಕ್ಕಾಗಿ ಅಲ್ಲ, ನಮ್ಮ ರಾಜ್ಯ ರಕ್ಷಣೆಗೆ ಬರುವ ತನಕ ಪ್ರತಿದಿನವೂ ಸದಾ ರಾಜಾದಿ ರಾಜನ ಮುಂಭಾಗದಲ್ಲಿ ವಿರಮಿಸಿಕೊಳ್ಳದೆ, ಎಡೆ ಬಿಡದೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ನಿನ್ನ ರಾಜ್ಯ ನಮ್ಮ ರಾಜ್ಯದಲ್ಲಿ ಇಳಿದು ಬರಲಿ, ನಮ್ಮ ರಾಜ್ಯ ಉಜ್ಜೀವನಕ್ಕೆ ಗುರುತಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮ್ಮ ಬದುಕಿನಲ್ಲಿ ಏನನ್ನು ನೀವು ಕಳ್ಕೊಂಡಿದ್ದೀರೋ, ಯಾವುದು ನಿಮ್ಮ ಜೊತೆಯಲ್ಲಿ ನಡೀತಾ ಇಲ್ಲವೋ, ಯಾವ ಸಂಗತಿಗಳಿಗಾಗಿ ಎದುರು ನೋಡ್ತಾ ಇದ್ದೀರೋ, ಇವತ್ತೇ ಈ ದಿನವೇ ದೇವರು ನಡೆಸುವಂತವನಾಗಿದ್ದಾನೆ. ಅದಕ್ಕಾಗಿ ಇವತ್ತು ಕೂಟ ಸರಿಯಾಗಿ 9 ಗಂಟೆಯಿಂದ ತುಮಕೂರು ಪಟ್ಟಣದಲ್ಲಿ ನಡೆಯಲಿಕ್ಕಿದೆ. ಪ್ರೀತಿಯ ದೇವಜನರೇ, ಈ ಕೂಟದಲ್ಲಿ ಅಲೆಯಾಗಿ ವಿಸ್ತಾರವಾದ ಜನ ಸಮೂಹದೊಡನೆ ನೀವು ಒಟ್ಟಾಗಿ ಸೇರಿ ಬಂದು ನಮ್ಮ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲದಕ್ಕಿಂತ ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ರಿ ಎಂಬುದಾಗಿ ಹೇಳಿದಂಥ ನಿನ್ನ ವಾಗ್ದಾನಕ್ಕಾಗಿ ಸ್ತೋತ್ರ. ಈ ತಿಂಗಳು ಮಾತ್ರವಲ್ಲ, ನಮ್ಮ ಜೀವಿತ ಕಾಲವೆಲ್ಲ ಈ ವಾಗ್ದಾನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಿನ್ನ ಚಿತ್ತ, ನಿನ್ನ ರಾಜ್ಯವನ್ನು, ನನ್ನ ಕರ್ತನ ನಿನ್ನ ನೀತಿಗಾಗಿ ನಾವು ತವಕಪಡುವಂಥ ನೀನು ಸಹಾಯ ಮಾಡು. ಯೇಸುವಿನ
ನಾಮದಲ್ಲಿ ಚಾಮರಾಜನಗರ ಮೊದಲುಗೊಂಡು ದೇವರೇ ಬೀದರ್ ತನಕ ಇರುವಂಥ 31 ಜಿಲ್ಲೆಗಳ ಮೇಲೆಯೂ ಅದರಲ್ಲಿರುವಂಥ 224 ಮತಕ್ಷೇತ್ರಗಳಲ್ಲಿಯೂ ದೇವರ 28 ದೇವರೇ ಕರ್ತನೆ ಲೋಕಸಭಾ ಕ್ಷೇತ್ರಗಳ ಮೇಲೆಯೂ ಎಲ್ಲ ಜಿಲ್ಲಾ ಕೇಂದ್ರಗಳ ಮೇಲೆಯೂ ದೇವರೇ ಕರ್ತನೆ ಎಲ್ಲ ತಾಲೂಕು ಪಂಚಾಯಿತಿಗಳ ಮೇಲೆಯೂ ತಾಲೂಕುಗಳ ಮೇಲೆಯೂ ದೇವರ ಕರ್ತನೆ ಅದರ ಒಳಗಡೆ ವಾಸ ಮಾಡುವಂಥ ಒಂದು ಕುಗ್ರಾಮ ಮೊದಲುಗೊಂಡು ಕರ್ತನೆ ನಮ್ಮ ರಾಜ್ಯದಲ್ಲಿ ದೇವರೇ ಈಗ ಡೆಲಿವರಿ ಆಗಿರುವ ಮಗು ಮೊದಲುಗೊಂಡು ಪ್ರತಿಯೊಂದು ಮಕ್ಕಳನ್ನು ನಿನ್ನ ಕಲ್ವಾರಿ ಶಿಲುಬೆಯ ನೆರಳಿನಲ್ಲಿ ನಾನು ತರ್ತಾ ಇದ್ದೇನೆ. ದೇವಾದಿ ದೇವನೇ ಕರ್ತನೆ ನಮ್ಮ ರಾಜ್ಯವನ್ನು ರಕ್ಷಿಸು ದೇವರೇ, ನಮ್ಮ ರಾಜ್ಯವನ್ನು ಕರ್ತನೆ ಸ್ವಾಮಿ ನಿನ್ನ ಪರಿಶುದ್ಧಾತ್ಮನಿಂದ ತುಂಬಿಸು ದೇವರೇ, ನಮ್ಮ ರಾಜ್ಯ ಒಂದು ಉಜ್ಜೀವನಕ್ಕೆ ಗುರುತಾಗಲಿ ದೇವರೇ, ನಮ್ಮ ರಾಜ್ಯದ ಮೇಲೆ ಆಳ್ವಿಕೆ ಮಾಡುವಂತ ದೇವರೇ ಕರ್ತನೆ ಎಲ್ಲ ಶಾಪದ ಪಾಪದ ಮಾಟದ ಅಂಧಕಾರದ ದೇವರೇ ಕರ್ತನೆ ಮೂಢನಂಬಿಕೆಯ ಕ್ರಿಯೆಗಳು ಲಯವಾಗಲಿ ದೇವಾ. ನಿನ್ನ ರಾಜ್ಯವು ನಮ್ಮ ರಾಜ್ಯದ ಮೇಲೆ ಕರ್ತನೆ ನೀನು ಕರ್ತನೆ ಸ್ವಾಮಿ ಬಿಡುಗಡೆ ಮಾಡಿ ನನ್ನ ತ್ರೈಕ ಸಿಂಹಾಸನವನ್ನು ದೇವರೇ ವಿಧಾನಸೌಧ ದೇವರೇ ಕರ್ತನೆ ಸ್ವಾಮಿ ರಾಜಭವನ ಕೋರ್ಟ್ಗಳು ದೇವರೇ ಜಿಲ್ಲಾಧಿಕಾರಿಗಳು ದೇವರೇ ಕರ್ತನೆ ಸ್ವಾಮಿ ನ್ಯಾಯಯುತವಾಗಿ ನಡೆಸುವಂಥ ಎಲ್ಲ ಅಧಿಕಾರಿ ವರ್ಗಗಳಲ್ಲಿ ದೇವರೇ ಕರ್ತನೆ ಸಿಂಹಾಸನ ಸ್ಥಾಪಿತವಾಗಲಿ. ನೀತಿ ನ್ಯಾಯಗಳೇ ನಿನ್ನ ಸಿಂಹಾಸನದ ಅಸ್ಥಿವಾರ ಎಂಬುದಾಗಿ ಹೇಳಿದ ಹಾಗೆ ಯೇಸುವಿನ ನಾಮದಲ್ಲಿ ಕರ್ತನೆ ನಿಮ್ಮ ನ್ಯಾಯವುಳ್ಳ ಕರೆಗಳು ದೇವರೇ ಕರ್ತನೆ ಒಬ್ಬೊಬ್ಬ ಬಡವರನ್ನ, ದಿಕ್ಕಿಲ್ಲದವರನ್ನ, ಅನಾಥರನ್ನ, ರೈತರನ್ನ, ದೇವರೇ ಕಾರ್ಮಿಕರನ್ನ, ಕರ್ತನೆ ಸ್ವಾಮಿ ರಾಜಕಾರಣಿಗಳನ್ನ, ದೇವರೇ ಅಧಿಕಾರಿಗಳನ್ನ, ಸಮಾಜ ಮುಖಿಯಲ್ಲಿ ದೇವರೇ ಮುಖ್ಯವಾಹಿನಿಯಲ್ಲಿರುವಂಥ ಕರ್ತನೆ ಜನರನ್ನ ನೀನು ಸಂರಕ್ಷಿಸು ದೇವರೇ ಕರ್ತನೆ. ಯೂನಿವರ್ಸಿಟಿಗಳ ಮೇಲೆ ದೇವರೇ, ವಿದ್ಯಾಕೇಂದ್ರಗಳ ಮೇಲೆ ದೇವರೇ, ಅನಾಥಾಶ್ರಮಗಳ ಮೇಲೆ ದೇವಾದಿ ದೇವನೇ ಕರ್ತನೆ, ಹಾಸ್ಪಿಟಲ್ಗಳ ಮೇಲೆ ದೇವರೇ, ಬಸ್ ಸ್ಟಾಪ್ಗಳ ಮೇಲೆ ದೇವರೇ ಕರ್ತನೆ ಸ್ವಾಮಿ, ಸ್ಟ್ರೀಟ್ಗಳ ಮೇಲೆ, ಮಾರ್ಕೆಟ್ಗಳಲ್ಲಿ ನಿನ್ನ ಮಹಿಮೆ ಇಳಿದು ಬರಲಿ ದೇವರೇ ಕರ್ತನೆ. ಒಬ್ಬನಾದರೂ ನಾಶವಾಗಬಾರದು ಎಂಬುದಾಗಿ ಹೇಳಿದಂಥ ನಿನ್ನ ಸಂಕಲ್ಪ ದೇವರೇ, ನಮ್ಮ ಜನರನ್ನು ನೀನು ಸಂಧಿಸಿ ಒಬ್ಬೊಬ್ಬರನ್ನ ನೀನು ಬಿಡುಗಡೆಗೊಳಿಸಿ ರಾಜ್ಯ. ದೇವಾದಿ ದೇವನೇ ಕರ್ತನೆ, ಈ ರಾಜ್ಯೋತ್ಸವದ ಕರ್ತನೆ ಸ್ವಾಮಿ ದಿನದಂದು ನಾವು ಅಂಗಲಾಚಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಇದುವರೆಗೂ ದೇವರೇ ಕರ್ತನೆ ಶಾಂತಿ ಸಮಾಧಾನದಲ್ಲಿ ನಮ್ಮ ರಾಜ್ಯವನ್ನು ನಡೆಸಿದಿ ದೇವರೇ, ನಿನ್ನ ಪ್ರೀತಿಯಲ್ಲಿ ಕರ್ತನೆ ನಡೆಸ್ತಾ ಇದ್ದಿ. ಯೇಸುವಿನ ನಾಮದಲ್ಲಿ ನಿನ್ನ ಪ್ರಸನ್ನತೆ, ನಿನ್ನ ಸಮಾಧಾನ, ನಿನ್ನ ಶಾಂತಿ ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ತಂಗಿ ದೇವರೇ ನಿಮ್ಮ ನಾಮವನ್ನು ಘನಪಡಿಸಬೇಕು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಪ್ರತ್ಯೇಕವಾಗಿ ಇವತ್ತಿನ ಕೂಟವನ್ನು ನೀನು ಆಶೀರ್ವಾದ ಮಾಡುದೇವರೇ. ಬರುತ್ತಿರುವಂಥ ಎಲ್ಲ ಮಕ್ಕಳು ತಕ್ಕ ಸಮಯದಲ್ಲಿ ಬರುವಂತೆ ನೀನು ಸಹಾಯ ಮಾಡುವಂತ ನಾವು ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಕರ್ತನು ನಿಮ್ಮನ್ನ ನಿಮ್ಮ ಕುಟುಂಬವನ್ನ ಹೇಳುವಾಗಿ ಆಶೀರ್ವಾದ ಮಾಡಲಿ. ದೇವರ ದಯೆ, ದೇವರ ಕೃಪೆಯು ನಿಮ್ಮೊಟ್ಟಿಗಿರಲಿ. ನಮ್ಮ ರಾಜ್ಯವನ್ನ ಮರೆಯದ ರೀತಿಯಲ್ಲಿ ದೇವರ ಸಮ್ಮುಖದಲ್ಲಿ ನೆನಪಿಟ್ಟು ಪ್ರಾರ್ಥನೆ ಮಾಡ್ರಿ. ದೇವರು ನಿಮ್ಮನ್ನ ಬಲಪಡಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದಿ ಲಾರ್ಡ್.